ಕರ್ಮ ಕರ್ಮ ಕರ್ಮ. ಯಪ್ಪ ಮಗನ, ಆಕಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಖರ್ಚು ಖರ್ಚು ಜಾಸ್ತಿ ಆಗುತ್ತೆ ಅಡಿಗೆ ಮನ್ಯಾಗ ಅಂತ ಯೋಚನೆ ಮಾಡಕತ್ತಾಳ. ರೇಷನ್ ಖರ್ಚಾಗುತ್ತಂತ, ರೊಕ್ಕ ಖರ್ಚಾಗುತ್ತಂತ, ಶ್ರಮ ಖರ್ಚಾಗುತ್ತಂತ, ಅಷ್ಟಲ್ದ ಗ್ಯಾಸ್ ಖರ್ಚಾಗುತ್ತಂತ. ಅದ್ರ ಮೇಲೂ ಹೇಳ್ತಾಳ. ಜಿಪುಣ ಸೊಸೆ ಕಾಮಿಡಿ ಕಥೆಗಳನ್ನು ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ. ಮಸ್ತ್ ಕಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಯವ್ವ, ನನ್ನ ಯಾಕೆ ತಿಳ್ಕೊಂಬಂದೆ? ಯವ್ವ, ನನಗಾಗಲ್ಲ ಓಡೋದು. ಓಡಕ್ಕೆ ಹೋಗ್ಬೇಡ್ರಿಪ್ಪ, ಕುಂತಲ್ಲೇ ಎಕ್ಸರ್ಸೈಸ್ ಮಾಡ್ರಿ. ಒಳ್ಳೆ ಹವಾ ಹೊಟ್ಟೆ ಒಳಗೆ ಹೋದ್ರ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತಾವ್ರಿಪ್ಪ. ಹೊಟ್ಟೆ ಒಳಗೆ ಇರ್ಬೋದು. ಹೊಟ್ಟೆ ಒಳಗೆ ಬ್ಯಾಕ್ಟೀರಿಯಾ ಐತೆ ಅಂದ್ರೆ ಕೆಟ್ಟದ್ದು ಹೊರಗೆ ಬರತ್ರಿ. ಯಾಕ್ಯಾರ ಹೊರಗಿನ ವಾತಾವರಣ ಉಸಿರನ್ನ ತಗೋಬೇಕು ಅಂತ ಮಾಡಿ ಹಿಂಗೆ ಮಾಡ್ರಿ. ಯಾಕ್ಯಾರ ನಿಮ್ಗೆ ಎನರ್ಜಿ ಬರುತ್ತಾ. ಸ್ಟಡಿ ಸ್ಟಡಿ ಸ್ಟಾರ್ಟ್. 1 2 3 ಸ್ಟಾರ್ಟ್ ಮಾಡ್ರಿ. ಮಾವರ ನೀವೇ ಹಿಂಗೆ ನೋಡಕತ್ರಿ. ಹೋಗುವ ಚಳಿ ಚಳಿ ಏನಾಗ್ತೈತಿ, ಸ್ವಲ್ಪ ಹೊತ್ತನ ಮಕ್ಕೋಬೋದಿತ್ತು. ನೀನು ಬೇರೆ ಇಷ್ಟೊತ್ತಿಗೆ ಕರ್ಕೊಂಡ್ ಬಂದಿದ್ದಿ. ಮಾವರ ಆರೋಗ್ಯ ಕರಿಪ. ಅತ್ತೆಯರು ಬೇರೆ ಮೊಣಕಾಲು ನೋವು, ಆ ನೋವು ಈ ನೋವು ಅನ್ನಕತ್ತಾರ. ನೀವು ಕೂಡ ಹೊಟ್ಟೆ ಸ್ವಲ್ಪ ಮುಂದೆ ಬಂದೈತಿ, ಅದನ್ನ ಸ್ವಲ್ಪ ಕರಗಿಸ್ಬಿಟ್ರೆ ಕರೆಕ್ಟ್ ಆಗತ್ತೆ ನೋಡ್ರಿ. ಏನು ಇವು ಹೊಟ್ಟೆ ಬಂದಿದ್ಯಾ? ಲೇ ಗಿಡ್ಡಿ, ಯಾಕ್ರಿ ನಿಮ್ಗೆ ಹೊಟ್ಟೆ ಬಂದಿರನ? ನನಗೆ ಮಾತ್ರ ಬೇಬಿ ಎಲಿಫೆಂಟ್ ಆನೆ ಮರಿ ಅಂತಿರ್ತೀರ. ಈಗ ನೀವು ನಿಮ್ಗೆ ಏನಾಗಬೇಕು? ಕುಂಬಳಕಾಯಿ ಮರಿ, ಕುಂಬಳಕಾಯಿ ಹೊಟ್ಟೆ ಡುಮ್ಮಣ್ಣ ಅಂತ ಕರಿಬೇಕನ? ಏನು ನೋಡ್ತಾ ಇದೀಯಾ? ಸ್ಟಾರ್ಟ್ ಮಾಡ್ಕೋ. ಓಡ್ತಾ ಇದೀನಲ್ಲ. 1 2 3 ಸ್ಟಾರ್ಟ್. 1 2 3 ಸ್ಟಾರ್ಟ್. ಓಡು 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 ಓಡು. ಏನು ನಿಂತ್ಕೊಂಡಲ್ಲ ಓಡೋದು? ಮರೆ ನಿಂತ್ಕೊಂಡಲ್ಲೇ ಓಡು. ನೀ ಸ್ಟಾರ್ಟ್ ಮಾಡ್ಕೋ. ಇದೆ ನೋಡಿ, ಕರೆಕ್ಟ್ ಆಗ್ತೀರ. ಹಾ 1 2 3 ಸ್ಟಾರ್ಟ್. ಓಡ್ರಿ ಓಡ್ರಿ ಓಡ್ರಿ. ಹಾ ಹಂಗ ಹಂಗ ಹಂಗ. ಹಾ ಹಾ ರೈಟ್ ರೈಟ್ ಕರೆಕ್ಟ್ ಕರೆಕ್ಟ್. ನನ್ನ ಸೊಸೆಯ ನಾವಂಗ್ರು ಓಡಾಕತ್ತೀವಿ, ನೀ ಏನ್ ಮಾಡಕತ್ತಿ? ನಿಂತ್ಕೊಂಡು ನೋಡಕತ್ತೀಯಲ್ಲ. ಅದು ಮವರ ನಾ ಹೇಳ್ತೀನಿ ಫಿಟ್ ಆಗಿದ್ದೀನಲ್ರಿ, ಅದಕ್ಕೆ ನಾ ಏನು ಓಡಂಗಿಲ್ರಿ. ಹಂಗ ಸುಮ್ಮನೆ ಎಕ್ಸರ್ಸೈಸ್ ಮಾಡ್ತೇನೆ. 1 2 3 4 1 2 3 4 4 5 6 7 9 10 10 11 12 13 ಹಿಂಗ ಮಾಡ್ತೇನ್ರಿ. ಅಯ್ಯೋ ಅಯ್ಯೋ ಸಖತ್ರಿಪ್ಪ ನಂಗ. ಸರಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ರಿ. ನಂಗೆ ನಿಂತೆ ರೀ, ನೀವು ನಿಲ್ಲಿಸ್ರಿಪ್ಪ. ನನ್ನ ಕಾಲಂಕರ ಅವ್ವ ಮಾತಾಡಕ್ತಾವು. ಅಪ್ಪ, ಕಾಲು ಮಾತಾಡಕತ್ಬಿಟ್ಟವೋ ಇವ ನಾನು. ನನ್ಗುರಿಪ್ಪ ಸುಸ್ತಾಗಿ ಹೋಗ್ಬಿಡ್ತು. ಇಲ್ಲೇ ಹಾಸಿಗೆ ಕೊಟ್ರೆ ಇಲ್ಲೇ ಮಕ್ಕೊಂಡ್ಬಿಡ್ತೇನೆ ನೋಡು. ಮಲ್ಕೊಳಕ್ ಬಂದು ಎಲ್ಲಿ ಗಿಡ್ಡಿ? ಬಾ ಎಕ್ಸರ್ಸೈಸ್ ಮಾಡೋಣ. ಕಷ್ಟ ಅಲ್ರಿ ಮಾವರ, ಡೈಲಿ ಮಾಡ್ಬೇಕು. ಫಿಟ್ ಅಂಡ್ ಫೈನ್ ಆಗಿರ್ಬೇಕು. ಓಕೆ ಅಲ್ವಾ ಸೊಸೆಯ? ಮನೆ ಯೋಗಾಸನ ಮಾಡ್ಸಕ್ಕಂತ ಹೋಗಿ ಸೊಂಟ ಇಳಿಸಿದ್ದಿ, ಇವಾಗ ಏನ್ ಮಾಡ್ಬೇಕಂತೀಯೋ? ಛೇ ಛೇ ಮಾವರ, ಹಂಗೆಲ್ಲ ಮಾಡ್ತೇನೇನ್ರಿ? ಹಂಗೆಲ್ಲ ಮಾಡಂಗಿಲ್ರಿಪ್ಪ. ಏನು ಗೊತ್ತೇನ್ರಿ, ಸಣ್ಣ ಪುಟ್ಟ ಎಕ್ಸರ್ಸೈಸ್ ಮಾಡೋದ್ರಿಂದ ಸಣ್ಣ ಪುಟ್ಟ ಏನಾದರೂ ತೊಂದರೆ ಬಂದರೆ ಅಲ್ಲೇ ಚಿಕ್ಕದಾಗಿ ಮನೆ ಮದ್ದು ಮಾಡಿಕೊಂಡು ಚೊಕ್ಕದಾಗಿ ಬಗೆಹರಿಸ್ಕೊಂಡ್ಬಿಡ್ಬೋದಲ್ಲ ಅಂತ. ಅದರಿಂದ ಏನಾಗುತ್ತೆ ಹೇಳ್ರಿ? ಏನೇನಾಗತ್ವಾ ಅಜ್ಜಿಪ್ಪನ ಸೊಸೆ? ರೊಕ್ಕ ಉಳಿತಾಯ ಆಗುತ್ತ ಅದಲ್ಲ? ಎಸ್ ರೀ ಅತ್ತಿಯರ, ಎಸ್ ಎಸ್ ಎಸ್, ಇದು ಕರೆಕ್ಟ್ ರೀ ಅತ್ತಿಯರ. ನಿಜ ಅಲ್ಲನ್ರಿ? ನಮ್ಮ ಆರೋಗ್ಯನ ಕರೆಕ್ಟಾಗಿ ನಾವು ಉಳಿಸ್ಕೊಂಡ್ಬಿಟ್ರೆ ಯಾವುದೇ ಹಾಸ್ಪಿಟ್ಲ್ ಹೋದು ಇರೋದೇ ಇಲ್ರಿ. ರೊಕ್ಕ ಉಳಿಸ್ಬೋದ್ರಿ, ಹೆಲ್ತ್ ಫಿಟ್ ಆಗಿರ್ಬೋದು. ಹೌದಲ್ಲನ್ರಿ? ಅದು ಕರೆನುವ, ಆದ್ರೂ ಡೈಲಿ ಬರೋಕ್ಕಾಗಲ್ವಾ ನಂಗೆ? ಯಾಕ್ರಿ ಮಗರ? ಯಾಕಂದ್ರ ಹೊಲ ಮನೆ ಕೆಲಸ ಇರ್ತೈತಿ, ಅಲ್ಲಿ ಮಾಡಿ ಸಾಕಾಗಿರ್ತ. ಇವತ್ತು ಕರ್ದಿ ಅಂತ ಬಂದೇನಿ. ನಾಳಿಂದ್ರ ನನ್ನ ಹೆಸರಿಲ್ಲಪ್ಪ ಈ ಆಟಕ್ಕೆ. ನಾನು ಬರಲ್ಲಪ್ಪ. ಯಾಕೋ ಆಗಲ್ಲಪ್ಪ ಓಡಾಡೋದು. ಸಾಕು, ನನಗಿಷ್ಟ ಆರಾಮ್. ನಾನು ಕರೆಕ್ಟಾಗಿ ಇದ್ದೀನಿ, ಒಳ್ಳೆ ಸ್ಲಿಮ್ ಆಗಿದ್ದೀನಿ. ಯಾರು ನೀನಾ? ಯಾಕ್ರಿ ಹೂವಾರದ್ರಿ? ಏಕೆ ನನ್ನ ಸ್ಲಿಮ್ ಆಗಿ ರಾಣಿ ಮಹಾರಾಣಿ ಮಾಲಾಶ್ರೀ ಗತಿ ಇಲ್ಲನ? ಹ್ಞೂನ್ಲೇ, ರಾಣಿ ಮಹಾರಾಣಿ ಮಾಲಾಶ್ರೀ. ಈ ನನ್ನ ಗಿಡ್ಮೂಳಿ.
ಅಯ್ಯೋ ಬಿಡ್ರಿ ಎತ್ತೀರ, ಈಗ ಸ್ಟಾರ್ಟ್ ಮಾಡ್ಕೊಡಿ ಎಕ್ಸಸೈಸ್ನ. ಮಾಡ್ಬೇಕು ಎತ್ತೀರ, ಮಾಡಬೇಕು. ಅದು ಅದು ನಾನು ನಾಳೆ ಮಾಡಲ್ಲ, ಯಾಕ್ರಿ? ನಾಳೆ ಆದ್ರೆ ಇವತ್ತೆಲ್ಲ ಮನಸ್ಸಿಂದ ಪ್ರಿಪೇರ್ ಆಗ್ಬಿಡ್ತೀನಿ, ನಾಳೆ ಹೋಗಬೇಕು ಅಂತ. ಅದಕ್ಕೆ ಹೇಳಿದ್ದೆ, ನಾಳೆ ಬರೋಣ, ಈಗ ಮನೆಗೆ ಹೋಗೋಣ. ನಾಳೆ ಹಂಗ ಮಾಡ್ತೀರಿ, ಬೆಳಗ್ಗೆ 5 ಗಂಟೆ ಕೇಳಿದ್ರೆ ಹೇಳ್ತೀರಣ್ಣ. ನಂಗೆ ಚುಳಿ ಐತೈತಿ ಅಂತ ಮಲ್ಕೊಂಡ ಬಿಡ್ತೀರಿ. ಅಮ್ಮ ಲೇ ನೋಡು ಯಾರಂತ. ಅಯ್ಯೋ ಮಗನ, ಇವಾಗ ಬಂದೇನ? ಹ್ಞೂ ಅಮ್ಮ. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೈನಿಯರ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಕಣೋ, ನೀನು ಹಿಂಗ್ ಬಂದ್ಬಿಟ್ಟಿದೀಯಾ? ಮೊನ್ನೆ ಬರ್ತಿದ್ದೀನಪ್ಪ, ಇವಾಗ ಬಂದಿ? ವೈನಿಯರ ಫ್ಲೈಟ್ ಮಿಸ್ ಆಯ್ತು. ಹೌದು ಮಗನ, ಆರಾಮದಿಲ್ಲ? ಆರಾಮದಿನಿ. ಅಯ್ಯಯ್ಯೋ, ರಾಜ ಮಹಾರಾಜ ನನ್ ಮಗ. ಅಯ್ಯೋ ನನ್ ದೃಷ್ಟಿನ ಆಗ್ಬಿಡುತ್ತೆ ಕಣೋ. ಮನೆಗೆ ಬಂದೇನ? ಹೂನಮ್ಮ ಹೋಗಿದ್ದೆ, ಅಣ್ಣ ಹೇಳಿದ್ದ ವೈನಿಯರು ನಿನ್ನ ವಾಕಿಂಗ್ ಕರ್ಕೊಂಡು ಹೋಗ್ಯಾರ ಅಂತ, ಅದಕ್ಕೆ ಇಲ್ಲೇ ಬಂದ್ಬಿಟ್ಟೆ ನೋಡು. ಮತ್ತೆ ಹೆಂಗದ್ರಿ? ಆರಾಮದೀನಿ. ಅಯ್ಯೋ ನಾನೇನು ಮಾತಾಡ್ಬೇಕಂತ ನನಗೆ ಗೊತ್ತಾಗೋದೆ. ನಡಿ ಮನೆಗೆ ಹೋಗೋಣ. ಹೌದಪ್ಪ, ನೀನು ಫ್ಲೈಟ್ನ ಬಂದೇನ? ಹ್ಞೂ ವೈನಿಯರ. ಫ್ಲೈಟ್ನಾಗ ಖರ್ಚು ಭಾಳ ಆಗುತ್ತಲ್ಲ, ಎಷ್ಟು ಖರ್ಚು ಆಗ್ಬೋದು? ಅದು ವೈನಿಯರ, ಅದು ನಾನೀಗ ಈ ಡಿಪಾರ್ಟ್ಮೆಂಟ್ ಅಲ್ಲದೇನ್ರಿ, ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ ರೀ. ಅಂದರೂ ನಾವೇನೋ ಹೋಗ್ಬೇಕಂದ್ರೆ ಯಾವ ದೇಶಕ್ಕೆ ಹೋಗ್ತೀವಿ ಏನಂತಂದು ಅದು ಆ ದೇಶದ ಮೇಲೆ ಡಿಸೈಡ್ ಆಗುತ್ತೆ ರೀ. ಇಷ್ಟು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಂತಂದ್ಬಿಟ್ಟು ಇಷ್ಟಿಷ್ಟು ಅಂತ ಇರುತ್ತೆ ರೀ. ಯಾಕ್ರಿ? ಯಾಕಂದ್ರೆ ಅಷ್ಟು ಖರ್ಚು ಮಾಡ್ಕೊಂಡು ಅಲ್ಲಿಂದ ಬಂದಿಲ್ಲ. ಎಷ್ಟು ಖರ್ಚಾಯ್ತು ಏನು ರೊಕ್ಕ? ನೀನು ಸ್ಯಾಲ್ರಿ ದುಡ್ಡು ಅಲ್ಲೇ ಹೋಗ್ಬಿಡ್ತು ಏನೋ, ಅತ್ತಿ ಕೈಯಾಗ ಕೊಡ್ತೀಯೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಬಿಡ ಸೊಸಿಯ, ಹೋಗ್ಲಿ, ಎಷ್ಟು ಖರ್ಚಾಗ್ಲಿ ನನ್ನ ಮಗ ನನ್ನ ಮನೆಗೆ ಬಂದಲ್ಲ ಅಷ್ಟು ಸಾಕು. ಇವತ್ತು ಒಳ್ಳೆ ಹಬ್ಬದ ಊಟ ಅಡಿಗೆ ಮಾಡ್ಬೇಕು ನೋಡು. ಏನು ಹಬ್ಬದ ಊಟನ? ಹಬ್ಬದ ಊಟ ಮಾಡಬೇಕು, ಆದ್ರೆ ಅತ್ತೇನೋ ಇವತ್ತಿಲ್ರಿ, ನಾಳಿಂದ್ರಿ ಹಬ್ಬದ ಊಟ. ಸೊಸಿಯ ಬೈನೀರ ನಿಮ್ ಕೈಯಂದ ಅದ ಹೋಳ್ಗಿ ಶಿಕಂಡಿ ತಿನ್ಬೇಕಾಗಿತ್ರಿಪ್ಪ, ನಾನು ಅದನ್ನ ಮಾಡ್ರಿ. ಅದು ಅದು ಯಾಕ ಸೊಸಿಯ ಇವತ್ತ ಮಾಡಿದ್ರೆ ಏನಾಗತ್ತ? ಅದು ಹಂಗಲ್ರಿಪ್ಪ, ಅತ್ತಿರು ಪ್ರೆಗ್ನೆಂಟು. ಏನು ಅಮ್ಮ ಪ್ರೆಗ್ನೆಂಟ? ಅಮ್ಮ ಅಂತೂ ಇಂತ ನಂಗ ತಮ್ಮನ ತಂಗಿನ ಬರುತ್ತ. ಎಲ್ಲ ಸುಳ್ಳು ಸುಳ್ಳು, ನೀನು ಅಷ್ಟಿದು ಮಾಡಕೋಬೇಡ. ನಿನಗೊಂದು ಮದುವೆ ಮಾಡ್ತಾಳ, ಅವಾಗ ಅಂತ ಪಾಪನ್ನ ಎತ್ಕೊಂಡು ಅಡ್ಡಾಡ್ತಿ. ಅದನ್ನ ಬಿಟ್ಟು ನನಗೆಲ್ಲ ಮಾತಾಡಿದ್ರೆ ಸುಮ್ಮನೆ ಇರಂಗಿಲ್ಲ, ಮತ್ತೆ ದೇಶ ಕಾಯ್ಕಂತ ಕಳಿಸ್ಬಿಡ್ತೀನಿ ನೋಡಿ ಅಲ್ಲಿಗೇನ. ಹೆಂಗಂತಿ? ಅಯ್ಯೋ ಬಿಡ್ಲೆ, ಹಂಗೆ ಸುಮ್ಮನೆ ಕಾಮಿಡಿ ಮಾಡ್ತೈತೆ ಹುಡುಗ. ನಡಿಪ ನೋಡಿ, ಚಾ ಕುಡಿ ನಡಿ. ಈಗ ನಿನಗೆ ಏನೇನು ಬೇಕಂತ ಹೇಳ್ಬಿಡು, ಒಂದು ಲಿಸ್ಟ್ ಮಾಡ್ಬಿಡು. ಲಿಸ್ಟ್ ಮಾಡಿ ನಿಮ್ಮ ವೈನಿ ಕೈಯಾಗ ಕೊಟ್ಬಿಡು. ನಿಮ್ಮ ವೈನಿನ ಡೈಲಿ ಅಡುಗೆ ನಾಷ್ಟ ಎಲ್ಲ ರೆಡಿ ಹಾಕಿನ ಮಾಡ್ದಳ. ಯಾಕಂದ್ರೆ ರೇಷನ್ ಡಿಪಾರ್ಟ್ಮೆಂಟ್ ಹಾಕಿಂದಲ್ಲನ, ಅಡುಗೆ ಮನೆ ಡಿಪಾರ್ಟ್ಮೆಂಟ್ ನಿಮ್ಮ ಬಿಟ್ಟು ಭಾಳ ದಿನ ಆಗೈತಿ, ಅದಕ್ಕೆ. ಮಾವರ ಯಾಕ ಏನಾಗಿದೆ ನಿನಗೆ? ಮಾವರೇ ಅನ್ನಕತ್ತಿದಿ. ಈಗ ಹೋಗಿ ಬಿಸಿ ಬಿಸಿ ಮಗನ ನೀನು ಪುರಿ ತಿಂತೀನ? ಪುರಿ ಮಾಡಿಸ್ಲಾ ನಿನ್ ಜೊತೆ? ನಾವು ತಿನ್ನಂಗಾಗತ್ತ. ಲೇ ಇವತ್ತು ಹೋಗಿ ಪುರಿನ ಮಾಡ್ಬಿಡು ನಾಷ್ಟಕ್ಕ. ಏನಂತೀರಿ ಅತ್ತೀರ? ಪುರಿ ನಾರಿ, ಪುರಿಯಕ್ಕ ಎಣ್ಣೆ ಖರ್ಚು, ಗ್ಯಾಸಿನ ಖರ್ಚು, ಹಿಟ್ಟಿನ ಖರ್ಚು, ಎಲ್ಲ ಖರ್ಚು ಖರ್ಚು ಖರ್ಚು. ಆದ್ರಷ್ಟೇ ಅಲ್ದನ ಆರೋಗ್ಯನ ಹಾಳಾಗತ್ರಿಪ್ಪ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತ. ಬೇಡ ರೀಪ ಅತ್ತಿರ, ಬೇಡ ಪುರಿ ಬೇಡವೇ ಬೇಡ. ನಿಮ್ಗೆ ಅಷ್ಟಿಷ್ಟ ಆದ್ರೆ ಚಪಾತಿನ ಮಾಡ್ಲೇನ? ವೈನಿಯರ ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಿಪ್ಪ ನೀವು. ವೆರಿ ಗುಡ್ ರೀ, ವೆರಿ ಗುಡ್. ಅಂತೂ ಇಂತೂ ನಾನು ಅಲ್ಲಿ ಎಕ್ಸಸೈಸ್ ಮಾಡಿ ನನ್ನ ಸ್ಲಿಮ್ನ ನಾನು ಸರಿಯಾಗಿ ಇಟ್ಕೊತೀನಿ. ಇಲ್ಲಿ ಬಂದು ನೀವೊಂದಿಷ್ಟು ತಿಂದ್ಬಿಟ್ಟು ದಪ್ಪಾಗಿ ಹೋಗ್ತೇನೆ ಏನೋ ಅಂತ ಅನ್ಕೊಂಡಿದ್ದೆ. ಈಗ ಹಂಗಲ್ಲ, ನಮ್ಮ ವೈನಿಯರ ನನ್ನ ಆರೋಗ್ಯನ ಕಾಪಾಡ್ತಾರೆ. ಬಾ, ಅಂತೂ ಇಂತೂ ನಾನು ಫಿಟ್ ಆ್ಯಂಡ್ ಫೈನ್ ಆಗಿರ್ತೇನೆ ನೋಡು. ರಾಹುಲ, ಎಷ್ಟು ನನ್ನ ಅರ್ಥ ಮಾಡ್ಕೊಳ್ತೀಯ. ಗುಡ್, ವೆರಿ ಗುಡ್, ವೆರಿ ಗುಡ್. ಹಿಂಗೆ ಇರ್ಬೇಕು ನೀನು. ಅಯ್ಯೋ ಕರ್ಮ ಕರ್ಮ ಕರ್ಮ. ಯಪ್ಪ ಮಗನ, ಆಕಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ.
ಶ್ರಮ ಖರ್ಚಾಗುತ್ತಂತ, ಅಷ್ಟಲ್ದ ಗ್ಯಾಸ್ ಖರ್ಚಾಗುತ್ತಂತ, ಅದ್ರ ಮೇಲೂ ಹೇಳ್ತಾಳ. ಅದ್ರ ಮೇಲೂ ಆರೋಗ್ಯನ ಹಾಳಾಗತ್ತ ಅಂತ. ರೇಷನ್ ಖರ್ಚಾಗುತ್ತಂತ, ಅದೇನ ಶ್ರಮ ಅಂತ ಅದು ಖರ್ಚಾಗುತ್ತಂತ, ಗ್ಯಾಸ್ ಖರ್ಚಾಗುತ್ತ ಅಂದ್ಬಿಟ್ಟು ನಮ್ಮ ತಲೆ ಕೆಡಿಸಿ ಏನ್ ಮಾಡ್ತಾ ಗೊತ್ತಲ್ಲ, ಈಟ ಎಣ್ಣೆ ಹಾಕ್ತಾಳ, ಈಟ ಸಾಲ್ಟ್ ಹಾಕ್ತಾಳ, ಈಟ ಖಾರ ಹಾಕ್ತಾಳ, ಈಟ ಈಟ ಇರೋ ಇಟ ಮಸಾಲೆ ಹಾಕ್ತಾಳ ಮಗನ. ಯಾಕ ಈಟ ಈಟ ಮಸಾಲೆ ಹಾಕಿದಾಗ ಮಸಾಲೆ ಜಾಸ್ತಿ ತಿಂದ್ರ ಕಿಡ್ನಿ ಪ್ರಾಬ್ಲಮ್ ಆಗತ್ರಿಪ್ಪ, ಆಸಿಡಿಟಿ ಬರುತ್ತ ಅಂತಾಳ. ಎಣ್ಣೆ ಜಾಸ್ತಿ ಆಗಿದ್ರ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ರಿ ಎತ್ತೀರ ಅಂತಾಳ. ಇನ್ನೇನು ಸಾಲ್ಟ್ ಸ್ವಲ್ಪ ತಿನ್ನೋಣ ಜಾಸ್ತಿ, ಉಪ್ಪಿನಕಾಯಿ ತಿನ್ನಕತ್ರ ಏನಂತ ಗೊತ್ತನ, ಬಿಪಿ ಜಾಸ್ತಿ ಆಗಿ ಹತ್ತಿರ ಎಲ್ಲ ಡಮ್ ಅಂದ್ಗಿಂದಿರಿ ಅಂತಾಳ. ಹಂಗಂದ್ರೆ ನಾನು ಊರಿಂದ ಬಂದಿದ್ದು ತಪ್ಪಾಯ್ತಾನ ಮತ್ತೆ. ವೈನಿಯರ ನನಗೆ ಹೊಟ್ಟೆ ತುಂಬ ಊಟ ಹಾಕಲ್ಲರಿ ನೀವು? ಛೇ, ನಾ ಹಂಗ್ ಮಾಡಲ್ಲಪ್ಪ. ನೀನು ಹೊಟ್ಟೆ ತುಂಬಾನೇ ಊಟ ಹಾಕ್ತೀನಿ, ಆದ್ರೆ ಹಿತ ಮಿತ ವ್ಯಯ ಎಲ್ಲಾನು ಕಂಟ್ರೋಲ್ ಮಾಡ್ಕೊಂಡು ಮಾಡ್ತೀನಿ. ಹೆಂಗಂತೀರಿ? ಹಿಂಗೆ ಇದು ಶಾಭಾಷ್. ಖರ್ಚು ಉಳಿಬೇಕು, ದೇಹಕ್ಕೆ ಶಕ್ತಿನೂ ಬರಬೇಕು. ಹಂಗೆ ಒಳ್ಳೆ ಟೆಕ್ನಿಕ್ ಮಾಡಿ ಒಳ್ಳೆ ಅಡುಗೆ ಮಾಡುವ. ನನ್ನ ಮಗ ಬಂದ್ರು ಹೊಟ್ಟೆ ತುಂಬ ತಿನ್ಕೊಂಡು, ಆಹಾ ನಮ್ಮ ಮೊಯ್ನೀರ್ ಕೈ ಅಂದಿಷ್ಟು ಚಂದ ಊಟ ಮಾಡಿದ್ನ, ಇಷ್ಟು ಚಲೋ ಮಾಡ್ತಾರ, ಹಂಗೆ ಹೆಸರು ತಗೋಬೇಕು. ಆಯ್ತಾ? ಹಂಗೆ ಮಾಡ್ತೀಯದಲ್ಲ? ಎಸ್ ಮಾವರ, ಹಂಗನ ಮಾಡ್ತೀವಿ. ಹಿತಮಿತವಾದ ಅಡಿಗೆ ಈ ನಮ್ಮ ಸಂಸಾರದ ಆರೋಗ್ಯದ ಗುಟ್ಟು. ಏನಂತೀರಿ ಎತ್ತೀರ? ನನ್ ತಲೆ ಕೈ ಪಿಂಡ ಅಂತೀನಿ.